ನನ್ನ ಒಂದು ತಾಲೂಕಲ್ಲಿ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 12 ಹೊಸ ಪಂಚಾಯತಿಗಳಾಯಿತು. ಇದೆಲ್ಲ ಒಂದು ಚರಿತ್ರೆ. ಹೊಸ ತಾಲೂಕು, ಹೊಸ ಪಂಚಾಯತು, ಒಂದು ಸರಿ ರಸ್ತೆಯನ್ನ ಅಭಿವೃದ್ಧಿಪಡಿಸಿ ರಸ್ತೆ ರಚನೆ ಮಾಡ್ತಕ್ಕಂಥದ್ದು. 94 ಸೀಟ್ ಎಷ್ಟೋ ಜನ ಬೇಡಿಕೆ, ಮನೆ ಕಟ್ಟಿ ಕೂತಿದ್ದೇವೆ, ಹಕ್ಕುಪತ್ರ ಇಲ್ಲ, 10 ವರ್ಷ ಕೂತಿದ್ದೇವೆ, 20 ವರ್ಷ ಕೂತಿದ್ದೇವೆ, 21 ವರ್ಷ ಕೂತಿದ್ದೇವೆ, 30 ವರ್ಷ ಕೂತಿದ್ದೇವೆ, ನಮ್ಗೆ ಹಕ್ಕುಪತ್ರ ಇಲ್ಲ. ಅದನ್ನ 94C ಮತ್ತು 94CC ಪ್ರಕಾರ 94C ಅದು ಗ್ರಾಮೀಣ ಭಾಗಕ್ಕೆ, 94CC ಅದು ಪಟ್ಟಣ ಬದಿ 5 ಸೆಂಟ್ಸ್ ವರೆಗೆ ಕೊಡುವಂತದ್ದನ್ನ ಕ್ಯಾಬಿನೆಟ್ ಇಟ್ಟು ಅದನ್ನು 9 ಸೆಂಟ್ಸ್ ವರೆಗೆ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಇದು ಕ್ರಾಂತಿಕಾರಿ ಹೆಜ್ಜೆ. ಇದು ಕ್ರಾಂತಿಕಾರಿ ಹೆಜ್ಜೆ. ಬಹುಶಃ ಅದು ನಮ್ಮ ಹಕ್ಕುಪತ್ರ ಕೊಡ್ತಕ್ಕಂಥ ನಮ್ಗೆ ಒಂದು ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿತ್ತು, ನಮ್ಮ ಒಂದು ಅರಣ್ಯ ಪ್ರದೇಶದಿಂದ 100 ಮೀಟರ್ನ ಒಳಗಡೆ ಆ ಜಾಗದಲ್ಲಿ ಕೂತಿರ ಕೊಡಬಾರ್ದು ಅಂತ ಇದ್ದು, ಅದಕ್ಕೂ ಕೂಡ ಒಂದು ತಿದ್ದುಪಡಿಯನ್ನು ನಡೆಕೊಡ್ತಕ್ಕಂಥದ್ದಾಯ್ತು. ನನ್ನ ಇಲಾಖೆಯಲ್ಲಿ ಸಾಲುಮರ ತಿಮ್ಮಕ್ಕನ ಹೆಸರಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಉದ್ಯಾನವನ ಸಾಲುಮರ ತಿಮ್ಮಕ್ಕ ಹೆಸರಿನಲ್ಲಿ ಉದ್ಯಾನ ಮಾಡಿರ್ತಕ್ಕಂಥದ್ದು ಕೂಡ ನಮ್ದೊಂದು ಅಭಿವೃದ್ಧಿ ಇಲಾಖೆ ಅಲ್ಲದೆ ಇದ್ರು ಕೂಡ ಕೆಲವಾರು ಕಾರ್ಯಕ್ರಮಗಳು ಬಹುಶಃ ಅದಕ್ಕೂ ಕೂಡ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನ ಅದು ಘೋಷಣೆ ಮಾಡಿರ್ತಕ್ಕಂಥ, ಬಹುಶಃ ಕೇರಳದಲ್ಲಿ ಕೂಡ ಇಲ್ಲದೆ ಇರ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಈ ತರ ಅನೇಕ ವಿಚಾರಗಳು ಬಹುಶಃ ಅನೇಕ ಮಹನೀಯರ ಹೆಸರ ಮೇಲೆ ಇವತ್ತು ಆಗಿರ್ತಂಥ ಅನೇಕ ವಿಷಯಗಳು ಬಹುಶಃ ಇವತ್ತು ಪಂಚ ಗ್ಯಾರಂಟಿ ಈ ಸರಿ ಈ ರೀತಿಯಲ್ಲಿ ಇವತ್ತಿಗೆ ಈ ಒಂದು ಅನೇಕ ಸಮುದಾಯ ಭವನಗಳು ಅವರ ಕಾಲದಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅನೇಕ ಸಮುದಾಯ ಭವನಗಳು ಅದಕ್ಕೆ ಆರ್ಥಿಕ ಅನುದಾನವನ್ನು ಕೊಡ್ತಕ್ಕಂಥದ್ದು ಇವತ್ತು ಆಗಿದೆ ಅಂತ ಹೇಳಿ ನಾನು ಇವತ್ತು ಪಂಚ ಗ್ಯಾರಂಟಿ ಕೂಡ ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ, ಅದಕ್ಕೆ ಎಲ್ಲ ರೀತಿಯಲ್ಲಿ ಹೊಂದಾಣಿಕೆ ಆಗ್ತದೆ. ಹೈನುಗಾರಿಕೆ ಮಾಡುವವರಿಗೆ ಹಾಲು ಹೆಚ್ಚು ದರವನ್ನು ಕೊಡ್ತಕ್ಕಂಥದ್ದು ಕೂಡ ಅವರ ಕಾಲದಲ್ಲಿ ಘೋಷಣೆ. ಎಲ್ಲ ವಿಚಾರವನ್ನು ಕೊಡಬೇಕು ನಾವು ಹೇಳುದಂಥದ್ದು ಅಂಥದ್ದು ಅನೇಕ. ಇವತ್ತು ಈ ತರ ಸಿದ್ದರಾಮಯ್ಯನವರು ಈ ರಾಜ್ಯದ ನಮ್ಮಲ್ಲಿ ಸುಳ್ಯದಲ್ಲಿ ತಮಿಳುನಾಡಿನ ಶ್ರೀಲಂಕಾ ಪುನರ್ವಸಿದಾರರಿದ್ದರು. ಎಷ್ಟೋ ವರ್ಷದಿಂದ ಶ್ರೀಲಂಕಾದಲ್ಲಿ ಇರುವಾಗ ಶ್ರೀಮಾ ಭಂಡಾರನಾಯಕಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಧ್ಯೆ ನಡೆರ್ತಕ್ಕ ಒಪ್ಪಂದದ ಮೇರೆಗೆ ಅವರು ಭಾರತಕ್ಕೆ ಬಂದಿದ್ರು. ಅವರಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ, ಏನೇನು ವ್ಯವಸ್ಥೆ ಇರಲಿಲ್ಲ. ಎಲ್ಲ ದೊಡ್ಡ ಮೀಟಿಂಗ್ ಅನ್ನು ಮಾಡಿ ಆ ತಮಿಳು ಪುನರ್ವಸಿದರಿಗೆ ಜಾತಿ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥ ಮಾಡಿರ್ತಕ್ಕಂಥ, ಬಹುಶಃ ಅವರು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ. ಯಾರಿಗೂ ಕೂಡ ಇನ್ನೂ ಕೂಡ ಅವರಿಗೆ ಜಾತಿ ಸರ್ಟಿಫಿಕೇಟ್ ಸಿಗದೇ ಇರತಕ್ಕಂಥದ್ದು ಕೂಡ ಇದೆ. ಅದು ಕೂಡ ಬಹುಶಃ ಅವರ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕೋಟೆ ಅವರಿದ್ದಾರೆ, ಅವರು ಒಂದು ನೆನಪು ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಇದು ದುಡ್ಡು ಒಂದು ಸರ್ಕಾರ ಸಣ್ಣ ಅಮೌಂಟ್, ಅದಕ್ಕೆ ಕನ್ನಡದಲ್ಲಿ ತಸ್ತಿಕರನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ 12 ರೂಪಾಯಿಂದ 75 ರೂಪಾಯಿವರೆಗೆ ಅವ್ರದ್ದು. ಒಂದು ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತರ್ತಕ್ಕಂಥದ್ದು.
ಇವತ್ತು ಧರ್ಮಾರ್ಥ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು, ತಮ್ಮಗಳಿಗೆ ಶೂ ಕೊಡ್ತಕ್ಕಂಥದ್ದು, ಇದೆಲ್ಲೂ ಕೂಡ ಬಹುಶಃ ಎಲ್ಲ ಈ ನಿಗಮದ ಸಾಲವನ್ನ ಮನ್ನಾ ಮಾಡಿ ಎಲ್ಲ ಆಶ್ರಯ ಮನೆದ್ದು ಎಲ್ಲವನ್ನು ಕೂಡ ಇವತ್ತು ಆ ಥರ ಇವತ್ತು ಸಿದ್ದರಾಮಯ್ಯವರು ಮಾಡಿದ್ದಾರೆ. ದೇವರಾಜ ಅರಸರವರು ಅವರ ಏನು ಭೂಮೋಸದ ಕಾನೂನು, ಬ್ಯಾಂಕ್ ರಾಷ್ಟ್ರೀಕರಣ, ಋಣ ಪರಿಹಾರ, ಜೀತ ಪದ್ಧತಿ ಅದೆಲ್ಲವೂ ಕೂಡ ಬಹಳಷ್ಟು ಆ ಕಾರ್ಯಕ್ರಮಗಳು ಅಂತಹ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಬೇಕಾಗಿದ್ದ ಅನೇಕ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಸಿದ್ದರಾಮಯ್ಯನವರು ಅವರಿಗೆ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ಜಿಲ್ಲೆಗೆ ಆದಂಥ ಪ್ರಯೋಜನವನ್ನು ಕೂಡ ಈ ಜಿಲ್ಲೆಗೆ ಕೂಡ ಮ್ಯಾಕ್ಸಿಮಮ್ ಆಗಿ 94C ಅಲ್ಲಿ ನಾನು ಹೇಳ್ತೀನಿ, 94C ಮತ್ತು CC ಅಲ್ಲಿ ಅತ್ಯಂತ ಹೆಚ್ಚು 94CC ಮತ್ತು C ಮಂಜೂರಾತಿ ಆದ ಜಿಲ್ಲೆ ಯಾವುದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಅತ್ಯಂತ ಹೆಚ್ಚು ಅದು ಅಂಕಿಅಂಶ ಪ್ರಕಾರ 94C ಮತ್ತು 90CC ಅಲ್ಲಿ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಅತ್ಯಂತ ಹೆಚ್ಚು ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ. ಭೂಮೋಸದ ಕಾನೂನಲ್ಲಿ ಬಡವರಿಗೆ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಅದು ದೇವರಾಜ ಕಾಲದಲ್ಲಿ ಭೂಮೋಸದ ಕಾನೂನಲ್ಲಿ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿಯಲ್ಲಿ 94C ಮತ್ತು CC ಅಲ್ಲಿ ಅತ್ಯಂತ ಹೆಚ್ಚು ಬಡವರಿಗೆ ಜಮೀನು ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು ಬಗಲುಕುಂ ಸಾಗುವಳಿ ಅಂತ ಬಂತು. ಅದು ಕೂಡ ಅವರ ಕಾಲದಲ್ಲಿ ಬಂತು. ನನಗೆ ನೆನಪಾಗ್ತದೆ, ಬಗಲುಕುಂ ಸಾಗುವಳಿ ಅಕ್ರಮ ಸಕ್ರಮ ಮಾಡತಕ್ಕಂಥ ಅದರಲ್ಲೂ ಕೂಡ ಅತ್ಯಂತ ಹೆಚ್ಚು ಬಗಲುಕುಂ ಸಾಗುವಳಿಯಲ್ಲಿ ಹಕ್ಕುಪತ್ರ ಮಂಜೂರಾಗಿದ್ದ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1. ನನಗೆ ಇನ್ನೂ ಸಂತೋಷ ಇದೆ ಆ 94C ಮತ್ತು CC ಅಲ್ಲಿ ಮತ್ತು ಅಕ್ರಮ ಸಕ್ರಮದಲ್ಲಿ ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆ ಮಂಜೂರಾತ ತಾಲೂಕು, ಬಂಟ್ವಾಳ ತಾಲೂಕು. ಆದ್ದರಿಂದ ನನಗೆ ಸಂತೋಷ ಇದೆ. ಅದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಂಜೂರಾತ ತಾಲೂಕು ಅಂತ ಹೇಳ್ತಕ್ಕಂಥದ್ದು ಹೇಗೆ ನಮ್ಮದು ಇದೆ ಅಂತ ಹೇಳ್ತಕ್ಕಂಥ ಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು, ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಬಂಟ್ವಾಳ ತಾಲೂಕು. ಅಂಕಿಅಂಶ ನಾನು ಹೇಳುದಲ್ಲ, ನೀವು ಅದನ್ನ ಮಾಹಿತಿ ತಿಳ್ಕೊಳ್ಬಹುದು. ಅತ್ಯಂತ ಹೆಚ್ಚು ನಮ್ಮ ತಾಲೂಕಲ್ಲಿ ಆಗಿದೆ. ಅದರ ಅರ್ಥ ಏನಂದ್ರೆ ಪರೋಕ್ಷವಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂತ ಹೇಳ್ತಾರೆ. ಇದು ನಮಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಬಹುಶಃ ಅನೇಕ ಕೆಲವು ಟೀಕೆ ಟಿಪ್ಪಣಿಗಳ ಮಧ್ಯೆ ಅದನ್ನು ಯಾವುದು ಲೆಕ್ಕಿಸದೆ ಇವತ್ತು ಪರಿಷ್ಠ ಜಾತಿಯವರಿಗೆ ಮೀಸಲಾತಿ ಗುತ್ತಿಗೆಯಲ್ಲಿ ಬರ್ತಕ್ಕಂತೆ ಅದಕ್ಕೆ ಟೀಕೆ ಎಷ್ಟೋ ಬಂತು. ಅದನ್ನು ಅವರು ಲೆಕ್ಕಿಸದೆ ಪರಿಷ್ಠ ಸಮಾಜಕ್ಕೆ ಏನು ಅನುಕೂಲತೆ ಬೇಕು ಅದರಲ್ಲಿ ಯಾವತ್ತೂ ಕೂಡ ಹಿಂದೆ ಉಳಿದಿಲ್ಲ. ಅವರೊಂದು ಶೋಷಿತ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ಹೊಣೆಗಾರಿಕೆ ಕೆಲಸವನ್ನು, ಬಸವಣ್ಣವರ ತತ್ವ ಆದರ್ಶವನ್ನ ಪಾಲಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಿದೆ ಅನ್ನುವಂಥದ್ದನ್ನ ನಮಗೆಲ್ಲ ಸಂತೋಷ ಇದೆ. ಅದಕ್ಕಾಗಿ ನಾನು ನನ್ನಷ್ಟಕ್ಕೆ ಒಂದು ತೀರ್ಮಾನ ಮಾಡಿ ನಿನ್ನೆ ನಾನು ಒಂದು ಪ್ರೆಸ್ ಮಾಡಿ ಮಾತಾಡಬೇಕು ಅಂತಿದ್ದೆ. ನನಗೆ ಮನಸ್ಸಿಗೆ ತೋಚಿದ್ದನ್ನು ಹೇಳ್ತೀನಿ. ಇನ್ನೂ ನನಗೆ ಗಮನಕ್ಕೆ ಬಾರದ ಅನೇಕ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದ್ರು ಅದು ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಪ್ಲೀಸ್ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಇವತ್ತು ಚುನಾವಣೆ ಅಂತ ಹೇಳಿದ್ರೆ ಈ ಪಂಚಾಯತ್ ರಾಜ್ ತಿದ್ದುಪಡಿ ಬಂತು. ತಿದ್ದುಪಡಿ ಬಂದಾಗ ಚುನಾವಣೆ ತಕ್ಷಣ ಚುನಾವಣೆ ಮಾಡಬೇಕು ಅಂತ ಇತ್ತು. ಚುನಾವಣೆ ಮಾಡದೇ ಇರುವಂತ ಕಾಲ ಯಾವುದು? ಯಾವಾಗ ಅವಧಿ ಮುಗಿಯಿತು? ಅವಧಿ ಮುಗಿದಾಗ BJP ಸರ್ಕಾರ ಇತ್ತು, ಅಲ್ಲಿ ಎಡವಟ್ಟಾಯಿತು, ಅದನ್ನು ಮುಂದುವರೆದುಕೊಂಡು ಹೋಯಿತು. ಅದೇ ಸಮಸ್ಯೆ. 2 ವರ್ಷ ಚುನಾವಣೆ ಮಾಡಲಿಲ್ಲ ಅವರು. ಅದನ್ನು ನಮ್ಮ ತಪ್ಪು ಅಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ, ಆದರೆ ಅದಕ್ಕೆ ಮೂರ್ತಿ ಸ್ವರೂಪರು ಯಾರು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಸರಿ ಮಾಡ ಅಲ್ಲ. ನೋಡಿ, ಒಂದು ಹೇಳ್ತೀನಿ ನಾನು, ಇಟ್ ಇಸ್ ಎ ಕಾಮನ್ ಸೆನ್ಸ್. ಒಂದು ನಮಗೆ ಪಂಚಾಯತ್ ರಾಜ್ ತಿದ್ದುಪಡಿ 74-76 ತಿದ್ದುಪಡಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಚುನಾವಣೆ ಆದ ತಕ್ಷಣ ಅಲ್ಲಿವರೆಗೆ ಚುನಾವಣೆ ಹಿಂದಿನ ಸರ್ಕಾರಗಳು ಅಲ್ಲಿವರೆಗೆ ಚುನಾವಣೆಯನ್ನು ಮುಗಿದ ತಕ್ಷಣ ಮಾಡಿತು. ತಕ್ಷಣ ಮಾಡುವಾಗ BJP ಸರ್ಕಾರ ಇದ್ದ ಕಾಲದಲ್ಲಿ ಈ ಒಂದು ಅವಧಿ ಮುಗಿಯಿತು. ಅವಧಿ ಮುಗಿದಾಗ ಉಳಿದುಕೊಂಡು ಕೆಲವು ಸಾರಿ ಸ್ವಾಭಾವಿಕವಾಗಿ ಒಂದು ಬಸ್ ಮಿಸ್ ಆಯ್ತು. ಮಿಸ್ ಆದ ಬಸ್ ಅನ್ನು ಇನ್ನು ಹಿಡಿಲಿಕ್ಕೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಬಸ್ ಮಿಸ್ ಆಗಿದೆ,
ಬಸ್ ಅನ್ನ ಹಿಡಿಲಿಕ್ಕೆ ಸ್ವಲ್ಪ ಹೇಳಿ ನೀವು. ಅದಕ್ಕೆ ದೊಡ್ಡ ಹೊಣೆಗಾರರು ಕಾಂಗ್ರೆಸ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹೊಣೆಗಾರರು ಬಿಜೆಪಿ. ಇವತ್ತು ರಾಜ್ಯಕ್ಕೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡು ಇರುವಂತದ್ದು ಇರ್ತದೆ. ಅದಕ್ಕೆ ಮೇಜರ್ ಆ ಕಾಲದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಅದನ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಮುಂದುವರೆಕೊಂಡು ಬಸ್ ಮಿಸ್ ಆಗಿದೆ. ಈಗ ಪಾಲಿಕೆ ಚುನಾವಣೆ ಅವಧಿ ಮುಗಿದಾಗ ಯಾರ ಸರ್ಕಾರ ಇತ್ತು, ಅದ್ಯಾಕೆ ಮಾಡಲಿಲ್ಲ? ಅಲ್ಲಲ್ಲ, ಹಿಂದೆ ನೋಡಿ ಬೆಂಗಳೂರಲ್ಲಿ ಕೂಡ ಅದು ಆದಾಗ ಬೇರೆ ಇಲ್ಲಪ್ಪ, ನೀವು ಇದು ಒಂದಲ್ಲ, ಎಲ್ಲ ಇಲಾಖೆಯನ್ನು ನಾವು ಒಂದೇ ಅಂತ ನಾವು ತೀರ್ಮಾನ. ಪಾಲಿಕೆಯಲ್ಲಿ ಬಂದಾಗಲೂ ಕೂಡ ಇದೇ ಸಮಸ್ಯೆ. ಈಗ ಮಾಡ್ತಾರೆ. ಅದು ನಾನು ಈಗ ಅದನ್ನ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೆ. ಅದು ನೀವು ಹೇಳ್ತಕ್ಕಂಥ ನಾನು ತಪ್ಪು ಅಂತ ಹೇಳಿದಲ್ಲ, ಅದಕ್ಕೆ ನೀವು ಇನ್ನು ಪತ್ರಿಕೆಯವರು ನಾವು ಇರುವಾಗ ಏನ್ ಹೇಳ್ತೀರಿ, ಚುನಾವಣೆ ಮಾಡಿದ ತಪ್ಪು ಅದನ್ನ ಸ್ವಲ್ಪ ಹಿಂದೆ ಹೇಳ್ತಿದ್ರೆ ಇದು ಆಗ್ತಿತ್ತ ಏನೋ ಏನ್ ಗೊತ್ತಿಲ್ಲ. ನೀವು ಹೇಳದಕ್ಕೆ ಅಲ್ಲ ಇದೆ ಇದೇನಂದ್ರೆ ಅಲ್ವಾ, ಇದು ಸ್ವಲ್ಪ ಬೊಬ್ಬೆ ಜೋರ ಆಗ್ತಿದ್ರೆ ಬದಲೇ ಆಗ್ತಿತ್ತ ಏನೋ. ಅದು 2 ವರ್ಷ ಆಗಿ ಉಳಿಕೊಂಡು ಹೋಯ್ತು. ಅವ್ರು ತಪ್ಪಿದೆ, ತಪ್ಪಲ್ಲ ಅಂತ ಹೇಳಿದಲ್ಲ. ಎಲ್ಲಿ ಬಸ್ ಮಿಸ್ ಆಯ್ತು ಅಂತ ಹೇಳಿದಾಗ ನಾನು ಹೇಳಿದೆ ಅಷ್ಟೇ. ಬಸ್ ಎಲ್ಲಿ ಮಿಸ್ ಆಯ್ತು ಅಂತ ಅದನ್ನ ನಾನು ತಂದದ್ದು ಅಲ್ವಾ. ಬೇತೆ ನೀವು ದಕ್ಷಿಣ ಕನ್ನಡಕ್ಕೆ 10 ವಿಶೇಷ ಪ್ರಣಾಳಿಕೆ ಅಂತ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಒಂದು ಜಿಲ್ಲೆಗೆ ಮಹತ್ವದ್ದು ಒಂದು ಇದು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಾಮಾಜಿಕ ಸಾಮರಸ್ಯ ಸಮಿತಿಯನ್ನ ಗ್ರಾಮ ಮಟ್ಟದಲ್ಲಿ ಮಾಡ್ತಾರೆ. ಬೇರೆ ಕಡೆಗಲ್ಲ, ನಮ್ಮ ಜಿಲ್ಲೆಗಂತೂ ಅತ್ಯಂತ ಮಹತ್ವದ್ದಾಗಿ ಆಗಬೇಕಿತ್ತು ಒಂದದು. ಮತ್ತೊಂದು ಬಂಟರ ಅಭಿವೃದ್ಧಿಗೆ ನಿಗಮ ಮಾಡುವಂಥದ್ದು, ಅದು ಈಡೇರಿಲ್ಲ. ಮತ್ತು ಹಳದಿ ಚುಕ್ಕೆ ರೋಗಕ್ಕೆ ಅಡಿಕೆದ್ದು 250 ಕೋಟಿ ವಾಪಸ್ ಇಡ್ತೇವೆ ದಕ್ಷಿಣ ಕನ್ನಡಕ್ಕೆ ಅಂತ ಹೇಳ್ತೇವೆ, ಅದು ಈಡೇರಿಲ್ಲ. ನಿಮ್ಮದು 95% ಅವರು ಹಿಂದಿನ ಅವಧಿ ನೀವು ಹೇಳಿದ ಎಲ್ಲ ಸಾಧನೆಗಳು ಸಿದ್ದರಾಮಯ್ಯ ಫಸ್ಟ್ ಸರ್ಕಾರ, ಸಿದ್ದರಾಮಯ್ಯ ಸೆಕೆಂಡ್ ಸರ್ಕಾರದಲ್ಲಿ ಹಾಗೆ ಆಗ್ತಾ ಇಲ್ಲ ಅಲ್ಲ ಅಂತ ಜನರಿಗೂ ಹಾಗೇನಿಲ್ಲ. ಈಗ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೋಡಿ, ಆವಾಗ ಈ GST ಇರಲಿಲ್ಲ. GST ಬಂದ ನಂತರ ಸ್ವಲ್ಪ ಕಷ್ಟ ಆಯಿತು. ಬಹುಶಃ ಅದು ದೊಡ್ಡ ಪಾಲನ್ನ ಅವ್ರು ತಗೊಳ್ತಾರೆ, ರಾಜ್ಯಕ್ಕೆ ಕೊಡ್ತಾ ಇಲ್ಲ, ನಮ್ಮ ಪಾಲನ್ನೇ ಕೊಡೋದಿಲ್ಲ. ಅವಾಗ ಕಷ್ಟ ಆಯ್ತು. ಇದು ನಾವು ಅದನ್ನು ಕೂಡ ಕಾಮನ್ ಸೆನ್ಸ್ ಆಗಿ ನಾವು ಯೋಚನೆ, ನಮಗೆ ಪಾಲು ಕೊಡುವಂಥದ್ದು ಕೊಡ್ತೀವಿ. ನಾವೊಂದು ಮಲತಾಯಿ ಮಕ್ಕಳಾಗಿ ಆಗಿದ್ದೀವಿ. ಈಗ ಸತ್ಯ ಹೇಳ್ಬೇಕಂದ್ರೆ ಕಾಂಗ್ರೆಸ್ಸೇತರ ರಾಜ್ಯಗಳು ಮಲತಾಯಿ ಮಕ್ಕಳು ಅಂತ ಹೇಳುವಂಥದ್ದು ಅವರ ಭಾವನೆ. ಇದು ಹಿಂದೆ ಯಾವುದೇ ಸರ್ಕಾರ ಇದ್ದಾಗ ಅಂತ ಒಂದು ಇದು ದ್ವೇಷದ ರಾಜಕೀಯ ಮತ್ತು ಈ ತರದ ಒಂದು ವಾತಾವರಣ. ಮೊನ್ನೆ ನೋಡಿ, ದ್ವೇಷದ ವಿಚಾರಕ್ಕೆ ಇವತ್ತು ಒಂದು ತಿದ್ದುಪಡಿ ತಂದ್ರು. ಮೊನ್ನೆ ಏನು ಬಿಲ್ ತಂದ್ರು, ಈ ಇಂಚಿನ ಬಿಲ್ ಅದೇ ದೇಶ ಭಾಷೆ ನಿಷೇಧ ಕಾಯ್ದೆ ಬಂದ್ರು. ಅದಕ್ಕೆ ಬಿಜೆಪಿ ತಲೆಬಿಸಿ ಅವ್ರಿಗೆ ಯಾಕೆ ಅಂತ ಅದು ಪ್ರಶ್ನೆ ನನಗೆ. ದೇಶ ಭಾಷಣದ ಮೇಲೆ ಒಂದು ಮಸೂದ್ ತಂದ್ರಪ್ಪ, ಅದಕ್ಕೆ ಇವರು ದೇಶ ಭಾಷಣ ಮಾಡ್ಲಿಕ್ಕೆ ಇಷ್ಟನಾ, ಅದು ಬೇಕಾ, ಅದು ಇದ್ರೆ ಒಳ್ಳೇದಾ, ಅದರಿಂದ ಏನ್ ಸಮಾಜಕ್ಕೆ ಪ್ರಯೋಜನ ಆಗತ್ತೆ, ಅದಕ್ಕೆ ಉದ್ದೇಶ ಏನಪ್ಪ ನಮ್ಗೆ ಅರ್ಥ ಆಗಿಲ್ಲ. ಈ ತರ ಇವತ್ತು ಕೆಲವು ನಮಗೆ ಕಷ್ಟ ಆಗಿದೆ. ನಾವು ಏನೇನು ಇವತ್ತು ಬಸ್ ಫುಡ್ ಕಾರ್ಪೊರೇಷನ್ ಇಂಡಿಯಾ ಇದು ಫುಡ್ ಆಹಾರ ಭದ್ರತಾ ಕಾಯ್ದೆ ದೇಶದಲ್ಲಿ ಏನು ಅಕ್ಕಿ ಬಿಜೆಪಿ ಸರ್ಕಾರ ಕೊಡೋದಾದ್ರೂ ಕೂಡ ಅದು ದೇಶದ ಸರ್ಕಾರ UPA ಸರ್ಕಾರ ಮಾಡಿದ ಘೋಷಣೆ. ಇವರು ಹೆಸರನ್ನು ಬದಲಾವಣೆ ಮಾಡಿದ ಬಿಟ್ಟರೆ ಬೇರೆ ಏನ್ ಮಾಡಿದ್ದಾರೆ ಕೇಂದ್ರದಲ್ಲಿ. ಆದ್ರೆ ನಾವು ಹೇಳ್ತಕ್ಕಂಥದ್ದು ಎಲ್ಲವನ್ನ ಬಹುಶಃ ಸಿದ್ದರಾಮಯ್ಯನ ಕಾಲದಲ್ಲಿ ನಿಮಗೆ ಗೊತ್ತಿದೆ, ನಿಮ್ಮ ಆತ್ಮಪೂರ್ವಕ ಗೊತ್ತಿದೆ. ಬಹುಶಃ ಸಿದ್ದರಾಮಯ್ಯ 1 ಅದು ಅದ್ಭುತ ಸಾಧನೆ. ಅದಕ್ಕೆ ಯಾವ ಮ್ಯಾಚಿಂಗ್ ಇಲ್ಲ. ಈ ದೇಶದ ರಾಜ್ಯಕ್ಕೆ ಇತಿಹಾಸಕ್ಕೆ ಮ್ಯಾಚಿಂಗ್ ಇಲ್ಲ. ಆ ಎಲ್ಲವನ್ನು ಕೊಡಿ. ನಾನು ಹೇಳಿದಲ್ಲ, ಎಲ್ಲ ನಿಗಮಗಳ ಸಾಲ ಸಣ್ಣ ವಿಷಯವದು, ಕೋಟ್ಯಾಂತರ ರೂಪಾಯಿ ಆಶ್ರಯ ಸಾಲ ಅದು ಸಣ್ಣ ವಿಷಯವ. ಕರೆಂಟ್ ಬಿಲ್ ಕಟ್ಟದಿರ್ತಕ್ಕಂಥ ಅವ್ರಿಗೆ ಮತ್ತೆ ಕನೆಕ್ಷನ್ ಕೊಡ್ತಕ್ಕಂಥ ಮತ್ತೆ
ದಿಸ್ ಇಸ್ ದ ವೆರಿ ದೊಡ್ಡ ಒಂದು ವಿಚಾರ. ಬಹುಶಃ ಒಂದಾಗ್ಲಿ ಎರಡಾಗ್ಲಿ, ಎರಡರಲ್ಲಿ ಕೂಡ ಬಹುಶಃ ದೊಡ್ಡ ಸಾಧನೆಯನ್ನ ಮಾಡಿದರೆ ಈಗಲೂ ಕೂಡ ಮಾಡಿದ್ದಾರೆ. ಅಂಥದ್ದನ್ನೆಲ್ಲ ಬಹುಶಃ ಸಿದ್ದರಾಮಯ್ಯನ ಕಾಲ ಮತ್ತು ದೇವರಾಜ ಕಾಲದಲ್ಲಿ ಕೂಡ ನಾನು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಅದು ಹೇಳಿದ್ರೆ ಇಡೀ ದಿವಸ ಮಾತಾಡ್ಬೇಕು. ಶ್ರೀಮತಿ ಇಂದಿರಾ ಗಾಂಧಿ 20 ನಿಮಿಷದ ಆರ್ಥಿಕ ಕಾರ್ಯಕ್ರಮವನ್ನು ಪರಿಪೂರ್ಣವಾಗಿ ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಸರ್ಕಾರ, ಇಂದಿನ ಅರಸು ಸರ್ಕಾರ. ಅದೇ ರೀತಿಯಲ್ಲಿ ಇವತ್ತು ಯಾವ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಾರೆ ಭರವಸೆಯನ್ನ ಶಾಶ್ವತ ಪರಿಹಾರ ಕೊಡುವಂತ ದೃಷ್ಟಿಯಲ್ಲಿ ಈ ಸಮಾಜ ಕೊಟ್ಟಿರ್ತಾರೆ. ಅದರಲ್ಲಿ ಕೂಡ ನಾನು ಒಂದು ಮಾತನ್ನು ಮತ್ತೆ ಹೇಳ್ತೀನಿ, ಅದು ಭಗವತ್ ಸಾಗುವಳಿಯ ಕಾರ್ಯಕ್ರಮ 94 CC ಕಾರ್ಯಕ್ರಮಗಳು, ಒನ್ ಟೈಮ್ ಸೆಟಲ್ಮೆಂಟ್ ವಿಷಯದ ರಸ್ತೆಗಳ ಅಭಿವೃದ್ಧಿ ವಿಚಾರ ಇರ್ಬೋದು, ಮಿನಿ ವಿಧಾನಸೌಧಗಳು ಇರ್ಬೋದು, ಅಥವಾ ಬೇರೆ ಇವತ್ತು ರಸ್ತೆಗಳ ಮೇಲ್ದರ್ಜೆಗೇರಿಸಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ ಕೆಲಸ, ಅದು ಇತಿಹಾಸದ ದೊಡ್ಡ ಪುಟದಲ್ಲಿ ಸೇರಿದೆ ಅಂತ ಹೇಳ್ತಕ್ಕಂಥ ನಮ್ಮ ಜಿಲ್ಲೆಗೆ, ಬೇರೆ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಗೆ ಸಿಕ್ಕತಕ್ಕಂಥದ್ದು. ಇದು ಭಗವತ್ಪುರ ಅತ್ಯಂತ ಹೆಚ್ಚು ಈ ರಾಜ್ಯದಲ್ಲಿ, 94 ಅತ್ಯಂತ ಹೆಚ್ಚು, 94 ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆ. ಹೇಗೆ ದೇವರಾಜ ಭೂಮಸ್ತಕಲ್ಲ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿದೆ, ಅದೇ ರೀತಿಯಲ್ಲಿ ದಿಸ್ ಇಸ್ ಆಲ್ಸೋ ಒಂದು ಕ್ರಾಂತಿಕಾರಿ ಹೆಜ್ಜೆ. ಬಹುಶಃ ನಾವೆಲ್ಲರೂ ಕೂಡ ಅದು ಮೆಚ್ಚಿಬಂತ ವಿಚಾರ ಅಂತ ಹೇಳ್ತಕ್ಕಂಥ. ಇವತ್ತು ಅಲ್ಪಸಂಖ್ಯಾತರ ಕಾಲನಿಗಳು ರಸ್ತೆ ಮಾಡತಕ್ಕಂಥ ಇದು ಒಂದು, ಅದಕ್ಕೂ ಕೂಡ ಟೀಕೆಗಳು ಬಂತು. ಟೀಕೆಯನ್ನು ಲೆಕ್ಕಿಸಲಿಲ್ಲ. ಯಾವುದು ಪರಿಷ್ಠ ಸಮಾಜಕ್ಕೆ ಕೊಡ್ತಕ್ಕಂಥ ಇವತ್ತು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಾಗ ಟೀಕೆ ಬಂತು. ಅದನ್ನೆಲ್ಲ ಅವರು ಲೆಕ್ಕ ಮಾಡಲಿಲ್ಲ. ಈಗ ಸಿದ್ದರಾಮಯ್ಯ 2ನೇ ಸರ್ಕಾರದಲ್ಲಿ ನಾಯಕತ್ವ ವಿಚಾರ ಹೆಚ್ಚು ನಾಯಕತ್ವ ಏನು ಸಮಸ್ಯೆ ಇಲ್ಲ. ನಾನು ಅದಕ್ಕೆ ಉತ್ತರದಾಯಿತ್ವನಲ್ಲ, ಅದಕ್ಕೆ ಕೇಳುವಂತವ್ರು ಕೇಳಿ ಹೇಳ್ತಾರೆ ಅವರು. ನಾನು ಒಂದು ಉಲ್ಲೇಖ ಮಾಡಿದ್ದಾರೆ. ಹೌದು, ಹೇಳಿ. ಅದು 10 ವರ್ಷ ಆಯ್ತು ಅವ್ರು ಶಂಕುಸ್ಥಾಪನೆ ಮಾಡಿ. ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಹೇಗೋ ಮಾಡಿಸಿದೆ. ಕೊಯ್ಲದ್ದು ಅದು ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ನೋಡಿ, ಅದ್ರಲ್ಲೂ ತಾವು ಹೇಳಿದ್ರೆ ಸರಿಯೇ. ಅದಕ್ಕೂ ಒಂದು ಕಾರಣ ಹೇಳ್ತೇನೆ. ಮಧ್ಯದಲ್ಲಿ 5 ವರ್ಷ ಬೇರೆ ಸರ್ಕಾರ ಬಂತು, ಅದೇ ಕಷ್ಟ ಆಗಿದೆ. ನೀವು ನೋಡಿ, ಒಂದು ಕೆಲಸ ಶುರು ಮಾಡಿ ಅರ್ಧಕ್ಕೆ ಬಂದ ನಂತರ ಇನ್ನೊಂದು ಸರ್ಕಾರ ಬರ್ತದೆ. 5 ವರ್ಷದ ಅವಧಿಯಲ್ಲಿ ಅದನ್ನು ಪೂರ್ತಿ ಮಾಡಬೇಕಾದ ಒಂದು ಎಷ್ಟು ಹೊಣೆಗಾರಿಕೆ ಅವರಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಒಪ್ಪಬೇಕಾ ಇರಬೇಡು. ಈಗ ಯಾಕೆ ಆಗಿಲ್ಲ ಅಂತ ಹೇಳಿದ್ರು ಅವರು, ಅದನ್ನು ನಾನು ಉತ್ತರ ಹೇಳ್ತೇನೆ. 5 ವರ್ಷ ಅವರು ಶುರು ಮಾಡಿ ಅರ್ಧ ಕೆಲಸ ಆದ್ಮೇಲೆ 200 ಕೋಟಿಗಿಂತಲೂ ಹೆಚ್ಚು ಕೆಲಸ ಮಾಡಿ 140 ಕೋಟಿ ಪ್ರಾರಂಭದಲ್ಲಿ ಇಟ್ಟಿದ್ದಾಗ ಅದ ಕೆಲಸ ಮಾಡಿ 2ನೇ ಸರ್ಕಾರ ಬಂತಲ್ಲ, 1 ರೂಪಾಯಿ ಇಟ್ಟರೆ ಅವರು. ಇದು ನಾವು ಪ್ರಶ್ನೆ ಮಾಡಬೇಕಾದ ವಿಚಾರ. ನನ್ನಲ್ಲಿ ಒಂದು ಪಂಚಮಂಗೇಶ್ವರ ಭವನ ಇದೆ, 75% ಕೆಲಸ ಆಗಿದೆ. ಪಂಚಮಂಗೇಶ್ವರ ಭವನ 75%. 5 ವರ್ಷ ಆಯ್ತು, ಒಂದು ಕಲ್ಲು ಇಡ್ಲಿಲ್ಲ ಅದಕ್ಕೆ. ನನ್ನೊಂದು ಸೌಹಾರ್ದ ಸೇತುವೆ ಅಂತ ಬಂತು ನಮ್ಮ ಸರಪಾಡಿಯಲ್ಲಿ, 22 ಕೋಟಿ, ಎಲ್ಲೂ ಪಿಲ್ಲರ್ ಬಾಕಿ ಇದೆ. ಯಾಕಂದ್ರೆ ನಾನು MLA ಎಲ್ಲ ಇದ್ದವರು ಮಾಡಬೇಕು ಅಂತ ಹೇಳುವಂತ ನಮ್ಗೆ. ಆದ್ರೂ ಈಗ ನಾವು ಅದಕ್ಕೆ ಏನಾದ್ರೂ ಮುಗಿಸ್ಬೇಕು ಅಂತ ನಾವು ಹೊರಟಿದ್ದೇವೆ. ಅಂತ ಕೆಲವು ಕೆಲಸಗಳು ಇದೆ. ಇವತ್ತು ನೀವು ಹೇಳಿದ ಕರೆ, ಅದು ಈಗ ಮುಗಿಬೇಕಿತ್ತು. ಈಗ ಸ್ವಲ್ಪ ಕೆಲಸ ಆಗ್ತಾ ಇದೆ. ಈಗಿನ ಸ್ಥಿತಿಯಲ್ಲಿ ಸ್ವಲ್ಪ ನಾನೇ ಅದನ್ನ ನನಗೆ ಇನಿಷಿಯೇಟ್ ಮಾಡಿದೆ ನಾನು ಅದನ್ನು. ಇದು ಈಗ ಒಂದು ಹೇಳ್ತೀನಿ, ನಾವು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಹೆಚ್ಚು ತಲೆ ಕೊಟ್ಟವರು. ಅದು ಸುಳ್ಯದಲ್ಲಿ ಹೆಚ್ಚು ಸೇತುವೆಗಳಿರ್ಬೋದು, ಹೆಚ್ಚು ಇದಿರ್ಬೋದು, ಅಥವಾ ಇಂಥ ಕಾರ್ಯಕ್ರಮ ಇರ್ಬೋದು, ಮಂಗಳೂರಲ್ಲಿ ಪ್ರಜಾಸೌಧ ಇರ್ಬೋದು, ಅಥವಾ ಅಂಬೇಡ್ಕರ್ ಭವನ ಇರ್ಬೋದು. ಅದು ನನ್ನ ಕ್ಷೇತ್ರದಲ್ಲ. ಕೆಲವು ಉಸ್ತುವಾರಿ ಮಂತ್ರಿ ಆದಾಗ ಎಲ್ಲರೂ ಕೂಡ, ಅದು BJP ಸರ್ಕಾರ ಇದ್ದ ಕಾಲದಿಂದ ನಾನು ನೋಡ್ತಾ ಇದ್ದೀನಿ, ಅಲ್ಲಿಗೆ ಏನು ಅಭಿವೃದ್ಧಿಯಾಗಿ ಅವರ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಿತ್ತು. ನಾವು ಅದನ್ನು ಖಂಡಿತ ಮಾಡಲಿಲ್ಲ. ಇಡೀ ಜಿಲ್ಲೆಯನ್ನ ಒಂದು ಯೂನಿಟ್ ತಗೊಂಡು ನಾವು ನಮ್ಮ ಕರ್ತವ್ಯ ಮಾಡಿದ್ವಿ. ಅದಕ್ಕೆ ಸಿದ್ದರಾಮಯ್ಯನ ಸಹಕಾರ ಅದ್ಭುತವಾಗಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಬಂದಂತ ಪತ್ರಿಕಾಗೋಷ್ಠಿ ಬಂದಂತ ಎಲ್ಲ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಿತ್ರರಿಗೆ ಧನ್ಯವಾದಗಳು.